ಕೊಟ್ಟು ಅದನ್ನು ದುಡ್ಡನ್ನು ತೆಗೆದುಕೊಂಡಂಥ ಪ್ರಕರಣಗಳು ದಾಖಲಾಗಿತ್ತು. ಆ ಹಿನ್ನೆಲೆಯಲ್ಲಿ ಒಟ್ಟು 14 ಜನ ಆರೋಪಿತರನ್ನು ಬಂಧನ ಮಾಡಿದ್ದಾರೆ. 12 ಪ್ರಕರಣಗಳನ್ನು ಭೇದಿಸಿದ್ದಾರೆ. ಒಟ್ಟು ಈ 12 ಪ್ರಕರಣಗಳಲ್ಲಿ 271 ಗ್ರಾಂ ತೂಕದ ಬಂಗಾರದ ಆಭರಣಗಳು ಮತ್ತು ನಗದು ಹಣ 30 ಲಕ್ಷ ರೂಪಾಯಿ ಹಾಗೂ ವಿವಿಧ ಕಂಪನಿಯ 4 ಮೋಟರ್ ಸೈಕಲ್ಗಳು ಮತ್ತು ಒಂದು T&H 210 ಕಂಪನಿಯ ಹಿಟ್ಯಾಚ್ ಬ್ರೇಕರು ಮತ್ತು ಒಂದು ವೋಲ್ಟಾಸ್ ಕಂಪನಿಯ AC ಈ ರೀತಿಯ ಒಟ್ಟು ವಸ್ತುಗಳನ್ನು ವಶಪಡಿಸಿಕೊಂಡಿದ್ದು, ಇದರ ಒಟ್ಟು ಮೌಲ್ಯ ಸುಮಾರು 67,79,500 ರೂಪಾಯಿ ಆಗುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಈ ಪತ್ತೆ ಕಾರ್ಯದಲ್ಲಿ ನಿರ್ವಹಿಸಿದಂತಹ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗವರಿಗೆ ನಾನು ಅವ್ರಿಗೆ ರಿವಾರ್ಡನ್ನು ಕೊಡಲಾಗ್ಬೋದು. ಮತ್ತು ಈ ಪತ್ತೆ ಕಾರ್ಯದಲ್ಲಿ ತೊಡಗಿಕೊಂಡು ಈ 12 ಪ್ರಕರಣಗಳನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾದಂತಹ ಕಾರ್ಯಾಚರಣಾ ತಂಡಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸುತ್ತೆ. ಮನೆ ಕಳ್ಳತನ ಪತ್ತೆ ಮಾಡಿದಂಥ ವರದಿ ತಮಗೆ ಕೊಟ್ಟಿದ್ದೀವಿ. ಅದೇ ರೀತಿ ಈ ಪರ್ಟಿಕ್ಯುಲರ್ಲಿ ನಕಲಿ ಬಂಗಾರದ ನಾಣ್ಯಗಳನ್ನು ತೋರಿಸಿ ಜನ ಮೋಸ ಹೋಗ್ತಾಯಿದ್ರು. ಅಂದರೆ ನಿಧಿಯಲ್ಲಿ ನಮಗೆ ಬಂಗಾರ ಸಿಕ್ಕಿದೆ, ಬಂಗಾರದ ಕಾಯಿನ್ ಇದೆ ಅಂತಂತೇಳಿ. ಸೊ ಈ ಬಂಗಾರವನ್ನು ತೋರಿಸಿ ಮೊದಲು ಒರಿಜಿನಲ್ ಬಂಗಾರ ಕೊಡೋದು, ಅದು ಅವರು ವೆರಿಫೈ ಮಾಡಿದಾಗ ಅದು ಒರಿಜಿನಲ್ ಇರುತ್ತೆ. ತದನಂತರ ಇಷ್ಟು ಬಂಗಾರದ ಕಾಯಿನ್ಸ್ ಇದೆ, ನೀವು ಇಷ್ಟು ಅಮೌಂಟ್ ಕೊಡಿ. ಅವರು ಕಡಿಮೆ ರೇಟಿಗೆ 100 ರೂಪಾಯಿಗೆ ಇದ್ದಿದ್ದನ್ನು 70 ರೂಪಾಯಿ ಕೊಡ್ತೀನಿ ಅಂದರೆ ಅವ್ರು ಆಸೆಗೆ ಬಿಟ್ಟುಬಿಡ್ತಾರೆ. ಸೊ ಬಂದು ಆ ರೀತಿಯಾದಂಥ 2 ಘಟನೆಗಳಾಗಿತ್ತು. ಏನು ಅಂತಂದರೆ, ಒಂದು ಘಟನೆಯಲ್ಲಿ ಇವರೇನು ವ್ಯಾಪಾರ ಮಾಡ್ತಾ ಅದಕ್ಕೆ ನಿಂತಿರ್ತಾರೆ, ಹೈದರಾಬಾದಿಂದ ಒಂದು ಪಾರ್ಟಿ ಬಂದಿತ್ತು. ಅದೇ ರೀತಿ ನಮ್ಮ ಹಗರಿ ಬೊಮ್ಮನಹಳ್ಳಿಯಿಂದ ಆರೋಪಿಗಳು ಬಂದಿದ್ದರು. ಸೊ ಸಿಂದಗಿ ಕ್ರಾಸ್ ಹತ್ರ ಆದಂಥ ಘಟನೆ. ಆ ಸಂದರ್ಭದಲ್ಲಿ ಅವರಿಬ್ಬರು ಎಕ್ಸ್ಚೇಂಜ್ ಮಾಡ್ಕೋತಾ ಇರಬೇಕಾದ್ರೆ ಇಬ್ಬರು ಪೊಲೀಸರ ವೇಷದಲ್ಲಿ ಪೊಲೀಸರು ಬಂದರು ಅಂತಂತ ಹೇಳಿ ಈ ಬಂಗಾರವನ್ನು ಅವ್ರಿಗೆ ಕೊಟ್ಟು ದುಡ್ಡನ್ನು ತೆಗೆದುಕೊಂಡು ಓಡೋಗಿರ್ತಾರೆ. ಅಂದರೆ ಇವ್ರಿಗೆ ನಕಲಿ ಬಂಗಾರ ಬಂತು, ಅವರು ದುಡ್ಡನ್ನು ತೊಗೊಂಡೋದ್ರು. ಆಮೇಲೆ ಇವ್ರು ಹೋಗಿ ಪರಿಶೀಲಿಸಿದಾಗ ಅದು ನಕಲಿ ಬಂಗಾರ. ಈ ರೀತಿಯಾದಂಥ 2 ಘಟನೆಗಳು ಕಳೆದ 1 ತಿಂಗಳಲ್ಲಿ ಬಿಜಾಪುರದಲ್ಲಿ ಆಗಿತ್ತು. 2 ಕೂಡ ಗೋಲ್ ಗುಂಬಜ್ ವ್ಯಾಪ್ತಿಯಲ್ಲಾಗಿತ್ತು. ಅದು ಮಲ್ಲಯ್ಯ ಮಠಪತಿ ಮತ್ತು ಅವರ ತನಿಖಾ ತಂಡ ಕೂಡ ಅದನ್ನು ಪತ್ತೆ ಮಾಡಿ 30 ಲಕ್ಷ ರೂಪಾಯಿಯನ್ನು ವಸೂಲಿ ಮಾಡಿಕೊಟ್ಟಿರ್ತಾರೆ. ಮತ್ತು ಇನ್ನಿತರ ಕಳ್ಳತನ ಪ್ರಕರಣಗಳಲ್ಲಿ ಆರೋಪಿಗಳನ್ನು ಬಂಧಿಸಿ ಅವರಿಂದನೂ ಕೂಡ ವಸ್ತುಗಳನ್ನು ವಶಪಡಿಸಿಕೊಂಡಿರ್ತಾರೆ. ಥ್ಯಾಂಕ್ ಯು. ಇದು ಅಫಿಷಿಯಲಿ ಮುಗಿಲಿ, ದೆನ್ ವಿಲ್ ಸ್ಟಾಪ್. ಇಂಡಿವಿಜುವಲ್ ಕೇಸಸ್ ಡಿಸ್ಕಸ್ ಮಾಡೋಣ, ಇದಾಗಲಿ. ನಿಮ್ಮದು ಬೈಟ್ ಪೂರ್ತಿ ಆದಮೇಲೆ ಜಸ್ಟ್ ಇನ್ನೂ ರೆಕಾರ್ಡ್ ಮಾಡ್ತೀನಿ, ಎಡಿಷನಲ್ ಕೊಡ್ತೀನಿ, ಕೂಡಿ ಆರಾಮ್ಸೆ ಕೂಡಿ. ಅದು ಆ್ಯಕ್ಷನ್ಸು ಅನುಭವಕ್ಕೆ ಬಂದ ಮೇಲೆ ನೀವೇನು ಬರೀತಾರೆ ಅದು ಸರಿ. ನಾನು ಪ್ರಾಮಿಸ್ ಮಾಡಿ ಹೇಳೋಕ್ಕಿಂತ ಅದು ತಮ್ಮ ಅನುಭವಕ್ಕೆ ಬಂದು ಅದು ಸರಿನೋ ತಪ್ಪು ಅನ್ನೋದನ್ನು ನೀವು ಬರೋದಾದಮೇಲೆ ತಮಗೆ ಗೊತ್ತಾಗುತ್ತೆ. ಸುಮ್ಮನೆ ನಾನು ಅದನ್ನಿದೆ ಇದನ್ನಿದೆ ಆ ಪ್ರಾಮಿಸ್ ಆಗಿ ಉಳಿಯೋದು ಬೇಡ. ತಾವೆಲ್ಲರೂ ಸಮಸ್ಯೆಗಳು ನನ್ನ ಗಮನಕ್ಕಿದೆ, ವಿಲ್ ವರ್ಕ್ ಆನ್ ಇಟ್. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅಡಿಷನಲ್ SP ಅವರ ನೇತೃತ್ವದಲ್ಲಿ ಒಂದು ತನಿಖಾ ತಂಡನೇ ರಚನೆ ಆಗಿದೆ. ಸುಮಾರು 28 ಪ್ರಕರಣಗಳು ನಮ್ಮಲ್ಲಿವೆ. ಅದನ್ನು ವಿಶೇಷ ಗಮನ ಕೊಟ್ಟು ನಮ್ಮ ಅಡಿಷನಲ್ SP 2 ಆದಂತಹ ರಾಮನಗೌಡ ಅವರ ಹಟ್ಟಿ ನೇತೃತ್ವದಲ್ಲಿ ಅದಕ್ಕೆ ತನಿಖೆ ನಡೀತಾ ಇದೆ. So we are working on it. Especially we are focusing on those.